ಪ್ರತಿದಿನ ನಾವು ಬೆಳಿಗ್ಗೆ ಎದ್ದಾಗ ನಾವು ಇನ್ನೂ ತುಂಬ ಸಮಯ ಇದೆ ಅಂತ ಅಂದ್ಕೊಳ್ತೀವಿ, ಇನ್ನೂ ತುಂಬ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಇನ್ನೂ ತುಂಬ ಕನಸುಗಳಿದೆ ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ನಮ್ಮ ಹತ್ರ ಎಷ್ಟು ಸಮಯ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತು ಭಾರತದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಈ ಸತ್ಯ ಪ್ರತಿದಿನ ನೆನಪಿಸಲಾಗುತ್ತೆ. ಆ ಪ್ಲೇಸ್ ಹೆಸರು ಮಣಿಕರ್ಣಿಕಾ ಘಾಟ್. ಏನು ಕ್ರೌಡ್ ಗುರುವೆ, ಸರಿಯಾಗಿದೆ ಕ್ರೌಡು. ಸೈಡ್ ಜಾಯಿಂಗ್ ಮೇಡಮ್, ಸೈಡ್ ಜಾಯಿಂಗ್, ಸೈಡ್. ಎಂಥ ಕ್ರೌಡ್ ಗುರು. ಇಂಥ ಕ್ರೌಡಲ್ಲೂ ನನ್ನ ಪಕ್ಕದಲ್ಲಿರೋರು ಆ ಕಡೆ ಈ ಕಡೆ ಅವ್ರಿಗೆಲ್ಲ ಕೇಳ್ತವ್ರೆ, ಬಂದು ಸ್ಯಾರಿ ತಗೊಳ್ಳಿ, ಪ್ಯಾಂಟ್ ತಗೊಳ್ಳಿ, ಲಸಿ ಕುಡೀರಿ, ಊಟಕ್ಕೆ ಬನ್ನಿ, ಮಾಲೆ ತಗೊಳ್ಳಿ, ಅದು ಇದು ಅಂತ. ಒಬ್ಬ ಬಂದು ನನ್ನ ಕೇಳ್ತೀರ ಗುರು, ಏನು ಮೂತಿನೋಪ್ಪ, ಅವನು ಯಾವನ ಹತ್ರನೇ ಬಂದು ಏನೋ ಕೇಳೋ ಥರ ಮೂತಿ ಇಂದ ಮೇಲೆಯಿಂದ ಕೆಳಗಡೆ ನೋಡಿ ಭಯ, ಸೈಡ್ ಜಾವ ಅಂದ್ಬಿಟ್ಟು ಹೋಗೇ ಬಿಡೋದ. ಒಬ್ಬ ಕೇಳೋದು ಬೇಡ, ಅದೇನು ಮೂತಿ ಗುರು ಹಂಗಿದ್ಯಾ? ಹಲೋ, ಏನೋ ತಿಂದ? ಒಂದು ಅಡ್ವಾಂಟೇಜು ಬಿಡಿ, ಅದು ಯಾವನೇನೋ ಕೇಳಲ್ಲ. ಏನು ಗುರುವೇ ನೋಡ್ತಿದ್ಯಾ? ಇವನಿಗೂ ಅನಿಸ್ತಂತೆ ಇವನು ಮೋದಿಗೆಲ್ಲ ಬೇಕಾ ವಿಡಿಯೋ ಅಂತ. ಮಾಡೋಣ ಆದರೂ. 11:15 ಆಗಿದೆ. 11:15. ಇವಾಗ ಮಣಿಕರ್ಣಿಕಾ ಘಾಟ್ ಹೋಗ್ತಾ ಇದ್ದೀನಿ ನೋಡಿ. 11:15. ಕಾಶಿಯ ಹೃದಯದಲ್ಲಿರುವ ಈ ಜಾಗವನ್ನು ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ. ಕೆಲವರಿಗೆ ಇದು ಸ್ಮಶಾನ, ಕೆಲವರಿಗೆ ಇದು ಪುಣ್ಯಸ್ಥಳ. ಆದರೆ ಇಲ್ಲಿ ಬಂದವರಿಗೆ ಇದು ಒಂದು ಲೆಸನ್. 100 ವರ್ಷಗಳಿಂದ ಇಲ್ಲಿ ಬೆಂಕಿ ಉರಿಯುತ್ತಿದೆ ಅಂತ ಜನರು ನೋಡ್ತಾರೆ. ಪ್ರತಿದಿನ, ಪ್ರತಿ ರಾತ್ರಿ, ಪ್ರತಿ ಸೀಸನ್ ಈ ಜರ್ನಿ ಕಂಟಿನ್ಯೂ ಆಗ್ತಾನೆ ಇದೆ. ಮತ್ತು ಆ ಜರ್ನಿ ನಾವೆಲ್ಲರೂ ಒಂದು ದಿನ ಮಾಡಬೇಕು. ನೋಡೋಣ, ಹೋಗಿ ನೋಡೋಣ. ಹರ ಹರ ಮಹಾದೇವ್. ಗುರು ಕೊನೆಗೂ ಇಲ್ಲಿ ಬಂದು ರೀಚ್ ಆಗೋಕ್ಕೆ 1 ಗಂಟೆ ಆಗಿದೆ. ಟೈಮ್ ನೋಡಿ. ಮೊದಲ ಸಲ ಇಲ್ಲಿ ಬಂದಾಗ ನನಗೆ ಹಿಸ್ಟ್ರಿ ನೆನಪಾಗಿದೆ, ಸ್ಪಿರಿಚುಯಾಲಿಟಿ ನೆನಪಾಗಿದೆ. ಮೊದಲು ಬಂದ ಫೀಲಿಂಗ್ ಸೈಲೆನ್ಸ್. ಸುತ್ತಮುತ್ತ ಜನ ಇದ್ದರೂ ಬೆಂಕಿ ಉರಿಯುತ್ತಾ ಇತ್ತು. ಆದರೆ ಆ ಮಧ್ಯ ಒಂದು ಸ್ಟ್ರೇಂಜ್ ಸೈಲೆನ್ಸ್ ಇತ್ತು. ಯಾಕಂದರೆ ಇಲ್ಲಿ ಯಾರೂ ಆ್ಯಕ್ಟಿಂಗ್ ಮಾಡಲ್ಲ, ಇಲ್ಲಿ ಯಾರೂ ಫೇಕ್ ಅಲ್ಲ, ಇಲ್ಲಿ ಜೀವನದ ಸತ್ಯ ಮಾತ್ರ ಇದೆ. ಚೂರು ಸೈಲೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಗನೇ ಅಂಥದ್ದು. ಏನೋ ನಡೀತಿದೆ. ಏನೋ ಮಾಡ್ಕೋರಿಲ್ಲಿ. ಕ್ಲಾರಿಟಿ ಅಷ್ಟಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. मंजिल तो मेरी आई थी बाबा, मंजिल तो मेरी आई थी बाबा, पर उम्र बीत गई यहाँ पहुँचते पहुँचते। जाना पड़ेगा शमशान, जाना है जाना है
अकेला जाना पड़ेगा शमशान, जाना पड़ेगा शमशान। ಇಲ್ಲಿ ಉರಿಯುವ ಬೆಂಕಿ ಪ್ರತಿ ದೇಹವನ್ನು ಬೂದಿ ಮಾಡಬಹುದು, ಆದರೆ ಒಂದು ವಿಷಯವನ್ನು ಮುಟ್ಟೋಕೆ ಆಗಲ್ಲ. ಅದು ನಮ್ಮ ನೆನಪುಗಳು, ನಮ್ಮ ಪ್ರೀತಿ ಮತ್ತು ನಾವು ಬಿಟ್ಟೋಗುವ ಇಂಪ್ಯಾಕ್ಟ್. ಅದಕ್ಕೆ ಮಣಿಕರ್ಣಿಕಾ ಡೆತ್ನ ಸೆಲೆಬ್ರೇಟ್ ಮಾಡೋದು, ಲೈಫ್ನ ವೇಸ್ಟ್ ಮಾಡಬೇಡಿ ಅಂತ ನೆನಪಿಸುತ್ತೆ. ನೈಟ್ 2:30 ಆಗಿ 2:40 ಆಗ್ತಾ ಬಂತು ನೋಡಿ. ಇವರು ಇನ್ನೂ ಮಲಗಿಲ್ಲ. ನೈಟೆಲ್ಲ ಮಲಗಲ್ಲ ಗುರು ಇವರು, ನೈಟೆಲ್ಲ ಇದ್ದೇ ಇರುತ್ತೆ. ಸರಿ. ಗಂಗಾ ಇನ್ನೂ ಹರಿಯುತ್ತಲೇ ಇದೆ, ಬೆಂಕಿ ಇನ್ನೂ ಉರಿಯುತ್ತಲೇ ಇದೆ, ಕಾಶಿ ಇನ್ನೂ ನಿಂತಿದೆ, ಮತ್ತು ನಾವು ನಮ್ಮ ಹತ್ರ ಇರೋ ಸ್ವಲ್ಪ ಸಮಯದಲ್ಲಿ ಒಂದು ಒಳ್ಳೆ ಕತೆ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ಜೀವನದ ನಿಜವಾದ ಅರ್ಥ ಅದೇ ಇರಬಹುದು.